ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹವ್ಯಕ ಪಾಕಶಾಲೆ. ಇವತ್ತು ಬಾಯಲ್ಲಿಟ್ಟರೆ ಕರಗುವಂತಹ ಮೈಸೂರು ಪಾಕ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ತುಂಬ ಸಾಫ್ಟಾಗಿ ಬಂದಿರುವಂತಹ ಮಾರ್ಕೆಟ್ ಸ್ಟೈಲಲ್ಲೇ ಇರುವಂತಹ ಮೈಸೂರು ಪಾಕನ್ನು ಇವತ್ತು ನಾನು ನಿಮಗೆ ಹೇಳಿಕೊಡ್ತೀನಿ. ಸಕ್ಕರೆ ಪಾಕ ಮಾಡುವ ಅವಶ್ಯಕತೆಯೂ ಇಲ್ಲ ಇದಕ್ಕೆ. ಕಡಲೆ ಹುಡಿ, ಸಕ್ಕರೆ, ಆಮೇಲಿಂದ ತುಪ್ಪ, ಇಷ್ಟು 3 ಪದಾರ್ಥಗಳಿದ್ದರೆ ಮೈಸೂರು ಪಾಕ್ ರೆಡಿಯಾಗುತ್ತೆ. ಹಾಗಾದರೆ ಇದರ ಅಳತೆ ಪ್ರಮಾಣನೆಲ್ಲ ಹೇಗೆ ತಗೊಳ್ಬೇಕು, ಯಾವ ಥರ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಡಿಟೇಲ್ ಆಗಿ ನಾನು ನಿಮಗೆ ವಿವರಿಸಿಕೊಟ್ಟಿದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಈಗ ಮೊದಲಿಗೆ 1 ಕಪ್ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ನಾವು ಚೆನ್ನಾಗಿ ಜರಡಿ ಹಿಡ್ಕೊಳ್ಬೇಕಾಗತ್ತೆ. ಸ್ಟ್ರೈನರ್ನ ಸಹಾಯದಿಂದ ಹೀಗೆ ಫೈನ್ ಆಗಬೇಕು, ಗಂಟೆಲ್ಲ ಸ್ವಲ್ಪನೂ ಇರಬಾರ್ದು. ಇನ್ನು ಮೈಸೂರು ಪಾಕ ಕೊನೆಯಲ್ಲಿ ಹಾಕೋದಕ್ಕೆ ಒಂದು ಬ್ರೆಡ್ ಮೌಲ್ಡನ್ನು ತಗೊಂಡು ಅದಕ್ಕೆ ತುಪ್ಪನ ಸವರ್ತಾ ಇದ್ದೀನಿ. ಬ್ರೆಡ್ ಮೌಲ್ಡ್ ಇಲ್ಲ ಅನ್ನೋರು ಪಾತ್ರೆನಲ್ಲಾದರೂ ಹಾಕ್ಬೋದು ತುಪ್ಪನ ಸವರಿ. ಬಟ್ಲಲ್ಲೆಲ್ಲ ಹಾಕೋದಕ್ಕೆ ಹೋಗಬೇಡಿ. ಇನ್ನು ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು 1.5 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಯಾವ ಕಪ್ಪಳತೆಯಲ್ಲಿ ಕಡಲೆ ಹುಡಿ 1 ಕಪ್ ಆಗುವಷ್ಟು ತಗೊಂಡಿದ್ದೀವಲ್ಲ ಅದೇ ಕಪ್ಪಳತೆಯಲ್ಲೇ ಹಾಕಬೇಕಾಗುತ್ತೆ. 1.5 ಕಪ್ ಸಕ್ಕರೆಗೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕಿದರೆ ಸಾಕು. ಕಡಿಮೆ ಉರಿಯಲ್ಲೇ ಇಟ್ಟುಕೊಂಡು ಮೊಗಚಬೇಕು. ಇದನ್ನು ಶುರುವಿಂದ ಕೊನೆ ತನಕನೂ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಮೈಸೂರು ಪಾಕನ ಮಾಡ್ಕೊಳ್ಬೇಕಾಗುತ್ತೆ. ಈ ಸೈಡ್ ಇನ್ನೊಂದು ಸಣ್ಣ ಬಾಣಲಿನ ತಗೊಂಡು ಅದಕ್ಕೆ 1.5 ಕಪ್ ಆಗುವಷ್ಟು ತುಪ್ಪನ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಸ್ಟವನ್ನು ಉರಿಸೋದಕ್ಕೆ ಹೋಗಬಾರ್ದು, ಜಸ್ಟ್ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು. 1.5 ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಆದರೂ ಅಡ್ಡಿ ಇಲ್ಲ. ಜಾಸ್ತಿ ತುಪ್ಪನ ಹಾಕೋದಕ್ಕೆ ಹೋಗಬಾರ್ದು. ಸಕ್ಕರೆನೂ ಅಷ್ಟೇ ಸಾಕಾಗುತ್ತೆ. ಹದ ಪ್ರಮಾಣದಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಮೈಸೂರು ಪಾಕು. ಅದರ ಜೊತೆಗೆ ಒಂದು ಸಣ್ಣ ಸೌಟನ್ನು ಕೂಡ ಆ ಬಾಣಲಿ ಮೇಲೆ ಇಟ್ಟಿರಬೇಕು. ಬಿಸಿಯಾಗಿರುವಂತಹ ತುಪ್ಪನ ನಾವು ಹಾಕೋದಕ್ಕೆ ಅನುಕೂಲವಾಗಿ ತುಂಬ ಸಣ್ಣ ಸೌಟು ಸಾಕಾಗುತ್ತೆ. ಆಮೇಲೆ ಈ ಸೈಡ್ ನೋಡಿದರೆ ಸಕ್ಕರೆ ನೋಡಿ ಆಲ್ಮೋಸ್ಟ್ ಕರಗ್ತಾ ಬಂದಿದೆ. ಕರಗಿ ಒಂದು ಕುದಿ ಬಂದರೆ ಸಾಕು, ಪಾಕ ಎಲ್ಲ ಮಾಡೋದು ಬೇಡ, ಸಕ್ಕರೆ ಪಾಕ ಆಗಬಾರ್ದು ಇದಕ್ಕೆ. ಇಷ್ಟ ಆದ ನಂತರ ನಾವು ಜರಡಿ ಹಿಡಿದಂತಹ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಸೌಟಿಂದ ತಿರುಗಿಸ್ತಾನೆ ಬರಬೇಕು. ಈಗಾಗಲೇ ಕುದಿ ಬಂದಿದೆ. ಈಗ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಜರಡಿ ಹಿಡಿದು ಇಟ್ಕೊಂಡಿದ್ದೀವಲ್ಲ ಆಲ್ರೆಡಿ, ಅದನ್ನು ಹಾಕಿ ಕೈ ಆಡಿಸ್ಬೇಕು. ಸರಿಯಾಗಿ ಇದನ್ನು ಮೊಗಚಬೇಕು, ಗಂಟೆಲ್ಲ ಇಲ್ಲದೆ ಇರೋ ಥರ ನೋಡ್ಕೊಳ್ಬೇಕು. ಟೋಟಲ್ ಆಗಿ 25 ನಿಮಿಷಗಳ ಕಾಲ ಮಾತ್ರ ಬೇಕಾಗುತ್ತೆ ಮೈಸೂರು ಪಾಕ್ ಮಾಡೋದಕ್ಕೆ. ಕಡಲೆ ಹಿಟ್ಟಿದ್ದು ಗಂಟೆಲ್ಲ ಕ್ಲಿಯರ್ ಆಯಿತು ಅನ್ನುವಾಗ ನಾವು ಆ ಸೈಡ್ ತುಪ್ಪದ ಬಾಣಲಿ ಇಟ್ಟಿದ್ದೇವಲ್ಲ ಆ ಸ್ಟವನ್ನು ಕೂಡ ಈಗ ಹಚ್ಚಬೇಕು. ಅದು ಕೂಡ ಲೋ ಫ್ಲೇಮಲ್ಲೇ ಇರಬೇಕು. ತುಪ್ಪ ಕೂಡ ಬಿಸಿಯಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು. ಕುದ್ದ ನಂತರ ನಾವು 1/4 ಸೌಟಷ್ಟು ತುಪ್ಪನ ಹಾಕ್ತಾ ಬರಬೇಕು, 2 ನಿಮಿಷಕ್ಕೊಂದ್ಸಲಿ. ಈಗ ಈ ಸೈಡ್ ಸ್ಟವಲ್ಲಿ ಇಟ್ಟಂತಹ ಕಡಲೆ ಹಿಟ್ಟು ಕೂಡ ಕ್ಲಿಯರ್ ಆಗ್ತಾ ಇದೆ, ಗಂಟೆಲ್ಲ ಕರಗಿದೆ, ಚೆನ್ನಾಗಿ ಮೆಲ್ಟ್ ಆಗಿದೆ ಸಕ್ಕರೆ ಜೊತೆಗೆ. ಈಗಾಗಲೇ ತುಪ್ಪ ಬಿಸಿ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಆಗಲೇ ಹೇಳಿದಂತೆ 1/4 ಸೌಟಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಒಂದು ಕೈಯಿಂದ ತುಪ್ಪನ ಹಾಕೋದು, ಬಿಸಿ ತುಪ್ಪನ ಹಾಕೋದು, ಆಮೇಲೆ ತಿರುಗಿಸೋದು, ಇದು ಪ್ರೋಸೆಸನ್ನು ಕೊನೆ ತನಕ ಮಾಡೋದನ್ನು ನಿಲ್ಲಿಸಬಾರ್ದು. ಇನ್ನು 25 ನಿಮಿಷಗಳ ಕಾಲ ಕೈ ಬಿಡದೆ ಹೀಗೆ ಕೆಲಸ ಇರುತ್ತೆ ಕೈಗೆ. ಅದಕ್ಕಾಗಿ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಂಚೆನೇ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಬ್ರೆಡ್ ಮೌಲ್ಡಿಗೆ ತುಪ್ಪ ಸವರೋದಾಗಿರಬಹುದು, ಈ ಸೈಡ್ ತುಪ್ಪನ ಬಿಸಿಗೆ ಇಡುವಂತಹ ಕೆಲಸ ಆಗಿರ್ಬೋದು, ಇದೆಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ಬೇಕು. ಹೀಗೆ ಕುದೀತಿರುವಂತಹ ತುಪ್ಪ ಹಾಕೋ ಪ್ರೋಸೆಸನ್ನು ಕೊನೆ ತನಕನೂ ನಿಲ್ಲಿಸಬಾರ್ದು. 2 ನಿಮಿಷಕ್ಕೊಂದ್ಸರಿ 1/4 ಸೌಟು ತುಪ್ಪನ ಹಾಕೋದು ಮುಗುಚೋದು ಈ ಕೆಲಸನ ಮಾಡ್ತಾನೇ ಇರಬೇಕು. ಕುದಿಯುವ ತುಪ್ಪನ ಹಾಕಿದಾಗ ಯಾವ ಥರ ನೊರೆ ಬರ್ತಾ ಇದೆ ಅಂತ ನೀವು ಗಮನಿಸ್ಬೋದು. ಮತ್ತು ಇನ್ನು ಈ ಮೈಸೂರು ಪಾಕನ್ನು ಹಲವಾರು ರೀತಿಯಲ್ಲಿ ಮಾಡ್ತಾರೆ. ಒಂದು ಕುದಿಸಿದಂತಹ ತುಪ್ಪನ ಕಡಲೆ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಪಾಕಕ್ಕೆ ಹಾಕಿ ಮಾಡೋದು ಇದೆ. ಆಮೇಲಿಂದ ಕಡಲೆ ಹುಡಿಯನ್ನು ಹುರಿದು ಆಮೇಲೆ ಪಾಕಕ್ಕೆ ಹಾಕಿ ಹಾಗೂ ಮಾಡಿ ತುಪ್ಪನೆಲ್ಲ ಹಾಕಿ ಮಾಡೋದು ಇದೆ. ಹಲವಾರು ವಿಧಾನದಲ್ಲಿ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ಇದು ಮಾತ್ರ ಈ ಥರ ಮಾಡಿದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಮೈಸೂರು ಪಾಕ್, ಅಷ್ಟು ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ನೀವು ಮಾಡಿ ನೋಡಿ ಒಂದ್ಸಲಿ ಮನೆಯಲ್ಲಿ. ಈಗಾಗಲೇ ನೋಡ್ಬೋದು ನೀವು ಎಷ್ಟು ಸಲ ನಾನು 1/4
ಸೌಟಷ್ಟು ತುಪ್ಪನ ಮಾತ್ರ ಹಾಕ್ತಾ ಇದ್ದೀನಿ. ಹಾಕೋದು ಇನ್ನೊಂದು ಕೈಯಿಂದ ಮಗುಚೋದು, ಹಾಕೋದು ಮಗುಚೋದು. ಈ ಪ್ರೋಸೆಸನ್ನು ಕಂಟಿನ್ಯೂಸ್ ಆಗಿ 25 ನಿಮಿಷಗಳ ಕಾಲ ನಾವು ಮಾಡ್ತಾನೆ ಇರಬೇಕು. ಈ 1.5 ಕಪ್ಪು ತುಪ್ಪ ಖಾಲಿ ಆಗುವಷ್ಟು ಹೊತ್ತು ಕೂಡ ನಾವು ಹೀಗೆ ಮಾಡ್ತಾ ಇರಬೇಕು. ಆಗ ಮೈಸೂರು ಪಾಕು ತುಂಬಾ ಸಾಫ್ಟಾಗಿ ಬರುತ್ತೆ. ಕುದೀತಿರುವಂತಹ ತುಪ್ಪನ ಹಾಕಿದಾಗ ನೊರೆ ಬರುತ್ತಲ್ಲ, ಆ ನೊರೆ ಬರಲೇಬೇಕು. ಅದು ಕಡಲೆ ಹಿಟ್ಟು ಹುರಿದಂಗೆ ಆಗಿರುತ್ತೆ. ಇನ್ನು ತುಪ್ಪನೂ ಅಷ್ಟೇ, ಕುದಿ ಬಂದು ಹೊಗೆ ಹೋಗ್ತಾ ಇದೆ ಅಂತ ಅನ್ನುವಾಗ ಒಮ್ಮೆ ಸ್ಟವ್ವನ್ನು ಆಫ್ ಮಾಡ್ಕೊಳ್ಬೋದು. 5 ನಿಮಿಷಗಳ ಕಾಲ ಹಾಗೆ ಬಿಟ್ಟು ಆಮೇಲೆ ಸ್ಟವ್ವನ್ನು ಉರಿಸಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಆಮೇಲೆ ತುಪ್ಪನ ಹೀಗೆ ಹಾಕ್ತಾ ಬರ್ಬೋದು. ಇನ್ನು ಮಧ್ಯಮ ಉರಿ ಆಗಲಿ ಹೈ ಫ್ಲೇಮ್ ಆಗಲಿ ಮಾಡೋದಕ್ಕೆ ಹೋಗಬಾರ್ದು ನಾವು ಸ್ಟವ್ವನ್ನು. ಬರೀ ಮೈಸೂರು ಪಾಕು ಅಂತಾನೆ ಅಲ್ಲ, ಕೆಲವೊಂದು ಸಿಹಿ ತಿಂಡಿಗಳನ್ನು ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಮಾಡಿದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಈಗಾಗಲೇ 3/4 ಅಂಶ ತುಪ್ಪ ಖಾಲಿ ಆಗಿದೆ. 20 ನಿಮಿಷಗಳ ಕಾಲ ಹೀಗೇ ಕೈ ಆಡಿಸ್ತಾನೆ ಇದ್ದೆ. ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಅಂತ ನೋಡ್ಬೋದು ನೀವು. ಇನ್ನು ಮಧ್ಯಮ ಉರಿಯಲ್ಲಿ ಇಟ್ಟು ಈ ಪ್ರೋಸೆಸನ್ನು ಮಾಡಿದಾಗ ಮೈಸೂರು ಪಾಕು ಗಟ್ಟಿ ಗಟ್ಟಿಯಾಗಿ ಬರುತ್ತೆ. ಆ ಥರ ಟೇಸ್ಟ್ ಬರಲ್ಲ, ಸಾಫ್ಟಾಗಿ ಬರಲ್ಲ, ಪರಿಮಳವಾಗಿ ಬರಲ್ಲ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕಾಗುತ್ತೆ 2 ಸ್ಟವನ್ನು ಕೂಡ. ಈಗಾಗಲೇ 3/4 ಅಂಶ ತುಪ್ಪ ಖಾಲಿಯಾಗಿದೆ. ಈ ಪ್ರೋಸೆಸನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೆ. 2 ನಿಮಿಷಕ್ಕೊಂದ್ಸರಿ ಕುದಿಯುವಂತಹ ತುಪ್ಪನ ಹಾಕೋದು ನಿಲ್ಲಿಸಲೇಬಾರ್ದು. ಹೀಗೇ ಹಾಕೋದು, ಕೈಯಿಂದ ಮಗುಚೋದು, ಹೀಗೆ ಮಾಡ್ತಾನೇ ಇರಬೇಕು ಪ್ರೋಸೆಸ್. ಈಗ 20 ನಿಮಿಷದಿಂದ ಹೀಗೇ ಮಾಡ್ತಾ ಇದ್ದೆ. ಇನ್ನೊಂದು 5 ನಿಮಿಷದಲ್ಲಿ ನಮಗೆ ಮೈಸೂರು ಪಾಕು ರೆಡಿಯಾಗಿ ಸಿಗುತ್ತೆ. ಇನ್ನು ಔಟ್ಸೈಡ್ ಮಾರ್ಕೆಟಲ್ಲಿ ಹಲವಾರು ಫ್ಲೇವರ್ಗಳಲ್ಲಿ ಮೈಸೂರು ಪಾಕು ಸಿಗುತ್ತೆ. ಇಲ್ಲಿ ಇವತ್ತು ಪ್ಲೇನ್ ಮೈಸೂರು ಪಾಕನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇನ್ನೇನು ತುಪ್ಪ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು ಅನ್ನುವಾಗ ಫಾಸ್ಟಾಗಿ ನಾವು ಈ ಥರ ಸೌಟಿಂದ ತಿರುಗಿಸ್ಬೇಕಾಗತ್ತೆ. ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟ್ ನಾವು ಮಾಡಬೇಕಾಗತ್ತೆ ಈ ಪ್ರೋಸೆಸನ್ನು. ಹೀಗೆ ನಾವು ಸೌಟಿಂದ ತಿರುಗಿಸ್ತಾ ಬಂದ ಹಾಗೆಯೇ ಸೈಡ್ ಬಾಣಲೆಗೆ ಹಾಕ್ತಾ ಬಂದರೆ ಗಟ್ಟಿ ಗಟ್ಟಿ ಆಗ್ತಾ ಬರ್ತಾ ಇದೆ ಅಂತಂದರೆ ಮೈಸೂರು ಪಾಕು ರೆಡಿ ಆಗಿದೆ ಅಂತ ಅರ್ಥ. ಇನ್ನು ಕೊನೆಯಲ್ಲಿ ಇರುವಂತಹ 1 ಸೌಟು ತುಪ್ಪನ ನಾವು ಎಲ್ಲನೂ ಜೊತೆಗೇ ಹಾಕಬೇಕು. ಈಗ ನೋಡಿ, ನಾನು ಹಾಕ್ತಾ ಇದ್ದೇನೆ. ಕೊನೆಯಲ್ಲಿ ತಳಭಾಗದಲ್ಲಿರುವಂತಹ ಕಪ್ಪು ಕಪ್ಪಾಗಿರುವಂತಹ ಅಂಶನೆಲ್ಲ ಹಾಕೋದು ಬೇಡ. ಬಾಕಿ ಇರುವಂತಹ 1 ಸೌಟು ತುಪ್ಪನ ಎಲ್ಲವನ್ನು ಹಾಕಿ ಚೆನ್ನಾಗಿ ಕೈಯಾಡಿಸ್ಬೇಕು. ಈ ಲಾಸ್ಟ್ ಹಂತದಲ್ಲಿ ಸರಿಯಾಗಿ ಕೈ ಆಡಿಸ್ತಾನೆ ಇರಬೇಕು, ಸ್ವಲ್ಪನೂ ಬಿಡಬಾರ್ದು. ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟು ಈ ಪ್ರೋಸೆಸನ್ನು ಮಾಡ್ತಾನೆ ಇರಬೇಕು. 2 ನಿಮಿಷಗಳ ಕಾಲ ಹೀಗೆ ಮಾಡಿದ ನಂತರ ತುಪ್ಪ ಸವರಿ ಇಟ್ಟಂತಹ ಬ್ರೆಡ್ ಮೌಲ್ಡಿಗೆ ಶಿಫ್ಟ್ ಮಾಡಬೇಕು. ಹೀಗೆ ಬ್ರೆಡ್ ಮೌಲ್ಡ್ ಅಥವಾ ಪಾತ್ರೆಗೆ ಹಾಕೋದ್ರಿಂದ ಮೈಸೂರು ಪಾಕಲ್ಲಿ ಡಾರ್ಕ್ ಆಗಿ ಫಾರ್ಮ್ ಆಗುತ್ತೆ. ಮಿಡ್ಲಲ್ಲಿ ತುಂಬಾ ಟೇಸ್ಟಿ ಆಗಿರುತ್ತೆ. ಅದು ಬಟ್ಲಲ್ಲೆಲ್ಲ ಹಾಕೋದ್ರಿಂದ ಆ ಥರ ಎಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ ಪಾತ್ರೆ ಅಥವಾ ಬ್ರೆಡ್ ಮೌಲ್ಡ್ ಇದ್ದರೆ ತುಂಬಾ ಒಳ್ಳೆಯದು. ಇನ್ನು ಮೈಸೂರು ಪಾಕ ರೆಡಿ ಆಯಿತು ಅಂತ ಹೇಗೆ ನಾವು ಕಂಡು ಹಿಡಿಯೋದು ಅಂತಂದರೆ, ನಾನು ಆಗಲೇ ತಿಳಿಸಿದಂತೆ ಸೌಟನ್ನು ಬಾಣಲೆ ಸೈಡಿಗೆ ಹಾಕ್ತಾ ಬಂದಾಗ ಅದು ಗಟ್ಟಿ ಗಟ್ಟಿ ಆಗಿದೆ ಅಂತಂದರೆ ಆಯಿತು ಅಂತ ಅರ್ಥ. ಇನ್ನು ಟೈಮ್ ಕೂಡ ಅಷ್ಟೇ, 25 ನಿಮಿಷಗಳ ಕಾಲ ಆಗಿರಬೇಕು ಸಕ್ಕರೆ ಪಾಕ ಇಟ್ಟಲ್ಲಿಂದ. ಈಗಾಗಲೇ ರೆಡಿ ಆಗಿದೆ. ಇನ್ನಿದನ್ನು ಸ್ಟವನ್ನು ಆಫ್ ಮಾಡಿಕೊಂಡು ಆಗಲೇ ನಾವು ತುಪ್ಪ ಸವರಿಟ್ಟಂತಹ ಬ್ರೆಡ್ ಮೌಲ್ಡಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇದನ್ನು 1.5 ಗಂಟೆಗಳ ಕಾಲ ಹಾಗೆಯೇ ಆರೋದಕ್ಕೆ ಬಿಡಬೇಕು. ತಣ್ಣಗಾಗಬೇಕು. ತಣ್ಣಗಾದ ನಂತರನೇ ಕಟ್ ಮಾಡಬೇಕು. ಇನ್ನು ಕಾಯಿಸುವಾಗಲೂ ಅಷ್ಟೇ, ಜೇನುಗೂಡು ಥರ ಟೆಕ್ಸ್ಚರ್ ಬರಬೇಕು ಅಂತಂದರೆ 5 ನಿಮಿಷಗಳ ಕಾಲ ಜಾಸ್ತಿ ನಾವು ಕೈ ಆಡಿಸ್ತಾನೆ ಮಗುಚ್ತಾನೆ ಇದ್ದರೆ ಜೇನುಗೂಡು ಥರ ಟೆಕ್ಸ್ಚರ್ ಬರುತ್ತೆ. ಈಗ ಎಲ್ಲ ಹಾಕಿ ರೆಡಿಯಾಗಿದೆ. ಇನ್ನಿದನ್ನು ಡಿಸ್ಟರ್ಬ್ ಮಾಡಬಾರ್ದು. ಹಾಗೆಯೇ ಸೈಡಲ್ಲಿ ಎತ್ತಿಡಬೇಕು ಬ್ರೆಡ್ ಮೌಲ್ಡನ್ನು. 1.5 ಗಂಟೆ ಹಾಗೆಯೇ ಆರೋದಕ್ಕೆ ಬಿಟ್ಟರೆ ಚೆನ್ನಾಗಿ ತಣ್ಣಗಾದ ನಂತರ ಪೀಸಸ್ ಆಗಿ ಕಟ್ ಮಾಡೋದಕ್ಕೆ ತುಂಬಾ ಸುಲಭವಾಗಿ ಬರುತ್ತೆ. ಇನ್ನು ನಾನು ಆಗಲೇ ಹೇಳಿದಂತೆ ಸಕ್ಕರೆ ಪ್ರಮಾಣ ಆಗಲಿ ತುಪ್ಪದ ಪ್ರಮಾಣ ಆಗಲಿ ವಿಪರೀತವಾಗಿ ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು. ಇಷ್ಟು ಹದವಾಗಿರುತ್ತೆ. ಹೀಗೆ 1/4 ಸೌಟಷ್ಟು 2 ನಿಮಿಷಕ್ಕೊಂದ್ಸಲಿ ಹಾಕ್ತಾನೇ ಬಂದ ಹಾಗೆ ಮೈಸೂರು ಪಾಕು ಅಷ್ಟು ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಪೇಷನ್ಸಿಂದ ತಾಳ್ಮೆಯಿಂದ ಮಾಡಿದರೆ ಖಂಡಿತ ಪರ್ಫೆಕ್ಟಾಗಿ ಮೈಸೂರು ಪಾಕನ್ನು ಪಕ್ಕಾ ಮಾರ್ಕೆಟ್ ಸ್ಟೈಲಲ್ಲೇ ನಾವು ಮನೆಯಲ್ಲೇ ಮಾಡಿ ತಿನ್ಬಹುದು. 1.5 ಗಂಟೆಗಳ ಕಾಲ ಹೀಗೆ ಇಟ್ಟಾಗ ಮಿಡ್ಲಲ್ಲಿ ಡಾರ್ಕ್ ಆಗಿ ಫಾರ್ಮ್ ಆಗಿ ಸಿಗುತ್ತೆ. ಅಷ್ಟು ಚೆನ್ನಾಗಿ ಬಂದಿರುತ್ತೆ ಕಲರ್ ಕೂಡ.
ಈಗಾಗಲೇ ತಣ್ಣಗಾಗಿದೆ. ಇನ್ನು ಚಾಕುವಿನ ಸಹಾಯದಿಂದ ನಿಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಅಷ್ಟು ಈಸಿಯಾಗಿ ಕಟ್ ಮಾಡೋದಕ್ಕೆ ಕೂಡ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಮೈಸೂರು ಪಾಕು ಅಂತಂದರೆ ಅಷ್ಟು ಬಾಯಲ್ಲಿಟ್ಟರೆ ಕರಗುವಂತೆ ಸಾಫ್ಟಾಗಿ ಬಂದಿತ್ತು. ಈ ಮೊದಲೇ ನಾನು ತಿಳಿಸಿದಂತೆ ಕರೆಕ್ಟಾದ ಕಡಲೆ ಹುಡಿ ಆಮೇಲೆ ಸಕ್ಕರೆ ತುಪ್ಪ ಇದರ ಪ್ರಮಾಣನ ಅಷ್ಟೇ ಇಲ್ಲಿ ಮೆನ್ಷನ್ ಮಾಡಿದಷ್ಟೇ ತಗೊಳ್ಳಿ. ಆಮೇಲೆ ಉರಿ ಕೂಡ ಅಷ್ಟೇ ಕಡಿಮೆ ಉರಿಯಲ್ಲೇ ಇಟ್ಟುಕೊಂಡು ಕೊನೆ ತನಕ ಮಾಡಿ. 25 ನಿಮಿಷಗಳ ಕಾಲ ನಾವು ಪೇಷನ್ಸಿಂದ ಇದನ್ನು ತಿರುಗಿಸ್ತಾನೆ ಕೈಯಿಂದ. ಮತ್ತು ಕುದಿಯುವಂತಹ ತುಪ್ಪನ ಹಾಕುವಾಗಲೂ ಅಷ್ಟೇ ಕಾಲು ಸೌಟಷ್ಟು ತುಪ್ಪನ 2 ನಿಮಿಷಕ್ಕೊಂದ್ಸರಿ ಹಾಕಿದರೆ ಸಾಕು. ಅಷ್ಟು ಚೆನ್ನಾಗಿ ಬರುತ್ತೆ ಮೈಸೂರು ಪಾಕು, ಯಾವುದೇ ಡೌಟ್ ಬೇಡ. ಇದೇ ಪ್ರಕಾರದ ಅಳತೆಯಲ್ಲಿ ಇದೇ ವಿಧಾನದಲ್ಲಿ ನೀವು ಮನೆಯಲ್ಲಿ ಮಾಡಿ ಸೂಪರಾಗಿ ಮೈಸೂರು ಪಾಕು ಬರುತ್ತೆ. ಇನ್ನು ಕಟ್ ಮಾಡುವಾಗಲೂ ಅಷ್ಟೇ ಇಲ್ಲಿ ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು. ಸಣ್ಣ ಪೀಸ್ ಬೇಕಾದ್ರೆ ಹಾಗೂ ಮಾಡ್ಕೊಳ್ಬೋದು. ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ. ಪ್ರತಿಯೊಂದು ಪೀಸ್ ಕೂಡ ಅಷ್ಟೇ ಮೌತ್ ಮೆಲ್ಟಿಂಗ್ ಆಗಿತ್ತು. ಸಾಫ್ಟ್ ಅಂದರೆ ಸಾಫ್ಟಾಗಿ ಬಂದಿತ್ತು. ತುಪ್ಪನೂ ಹದವಾಗಿ ಹಾಕಿದ್ದೀವಿ. ಸಕ್ಕರೆನೂ ಅಷ್ಟೇ ತೀರಾ ಹೆಚ್ಚು ಸಕ್ಕರೆ ಆಗಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಇನ್ನು ಮೈಸೂರು ಪಾಕಲ್ಲಿ ಮಧ್ಯದ ಭಾಗ ಅಷ್ಟು ಡಾರ್ಕ್ ಆಗಿ ಫಾರ್ಮ್ ಆಗಿ ಬಂದಿತ್ತು. ಬಹಳನೇ ಚೆನ್ನಾಗಿ ಪರಿಮಳ ಕೂಡ ಬರ್ತಿತ್ತು. ತುಂಬಾ ಟೇಸ್ಟಿಯಾಗಿತ್ತು. ಈ ವಿಡಿಯೋದ ಮೂಲಕ ಸ್ಟೆಪ್ ಬೈ ಸ್ಟೆಪ್ಪು ಮೈಸೂರು ಪಾಕನ್ನು ತುಂಬಾ ಸುಲಭವಾಗಿ ತುಂಬಾ ಸಾಫ್ಟಾಗಿ ಪರಿಮಳವಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಮನೆಯಲ್ಲಿ ಹೀಗೆ ಟ್ರೈ ಮಾಡಿ ಒಂದ್ಸಲಿ, ಅಷ್ಟು ಚೆನ್ನಾಗಿ ಬರುತ್ತೆ. ಪಕ್ಕಾ ಮಾರ್ಕೆಟ್ ಸ್ಟೈಲಲ್ಲೇ ಅಷ್ಟೇ ಸಾಫ್ಟಾಗಿ ತುಂಬಾ ಸೂಪರಾಗಿ ಬರುತ್ತೆ. ಸಕ್ಕರೆ ಪಾಕನ ಮಾಡದೆ ಮನೆಯಲ್ಲೇ ಇಷ್ಟು ಸುಲಭವಾಗಿ ಸಾಫ್ಟಾಗಿ ಅದು ಪಕ್ಕಾ ಮಾರ್ಕೆಟ್ ಸ್ಟೈಲಲ್ಲಿ ಹೇಗೆ ಮೈಸೂರು ಪಾಕ್ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬಂದ್ರಿ ಅಲ್ಲ ಫ್ರೆಂಡ್ಸ್. ಮನೆಯಲ್ಲಿ ನೀವು ಇದನ್ನು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನಗೆ. ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಸಿಗ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಂದನೆಗಳು.